ಲಕ್ಷಾಂತರ ರೂಪಾಯಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಟ್ರೀಟ್ಮೆಂಟ್ ಕೊಡ್ಸಿದ್ರು ಅವ್ರು ಬದುಕ್ತಾರೋ ಇಲ್ವೋ ಅನ್ನೋ ಭಯ. ನಮ್ಮ ಪುರಾತನ ಆಯುರ್ವೇದಿಕ್ ಔಷಧಿನ ಇಟ್ಕೊಂಡು ಕ್ಯಾನ್ಸರ್ ಅನ್ನೋ ಮಾರಿನ ಇವರು ಗುಣಪಡಿಸ್ತಾರಂತೆ. ಇದು ಸತ್ಯನ ಅಥವಾ ಸುಳ್ಳು, ಇದನ್ನ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ನೋಡ್ಬೇಕು. ಇವ್ರೇನಾದ್ರೂ ಮೋಸ ಮಾಡ್ತಿದ್ದೀರಾ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕೋಸ್ಕರ ನಾನು ಇವತ್ತು ಒಬ್ಬ ಇನ್ವೆಸ್ಟಿಗೇಟರ್ ತರ ಹೋಗಿ ವಿಚಾರಿಸ್ತೀನಿ. ಅಲಾಗೆ ಎಲ್ಲರೂ ಹೇಗಿದ್ದೀರಾ? ಇಷ್ಟು ದಿನ ನಮ್ಮ ವಿಡಿಯೋದಲ್ಲಿ ನೀವು ಆನೆ, ಹುಲಿ, ಚಿರತೆ ಇದನ್ನೇ ನೋಡಿದ್ದೀರಾ. ಆದ್ರೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ. ಹೌದು, ಏನ್ ಗೊತ್ತಾ, ನಾವು ನೈಟ್ ಕ್ಯಾಂಪ್ ಆಗ್ತಾ ಇದ್ವಲ್ಲ, ಅವರ ಹೆಸರು ತಗೊಳ್ಳೋದು ಬೇಡ, ಅವರ ಹೆಂಡತಿ ಪಾಪ ಇವಾಗ ರೀಸೆಂಟ್ ಆಗಿ ಕ್ಯಾನ್ಸರ್ ಬಂದು ತೀರೋದ್ರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಬಡವರು, ಟ್ರೀಟ್ಮೆಂಟ್ ಕೊಡ್ಸೋದಕ್ಕೂ ದುಡ್ಡಿಲ್ಲ ಅವ್ರ ಹತ್ರ, ಅಷ್ಟೊಂದು ಬಡವರು. ನಾನು ಹೋಗಿ ಅವರನ್ನ ಕೇಳಿದಾಗ ಹೇಳಿದ್ರು ಈ ತರ ಆಯ್ತು ಅಂತ, ತುಂಬಾ ದುಃಖದಲ್ಲಿ ಮಾತಾಡಿದ್ರು. ಹಾಗಾಗಿ ಅವರನ್ನ ತೋರ್ಸೋದ್ ಬೇಡ ಅನ್ಬಿಟ್ಟು ತೋರಿಸ್ತಾ ಇಲ್ಲ ಅಷ್ಟೇ. ಇವಾಗ ನಾವೇ ತಗೊಳ್ಳಿ, ನಮ್ಗೆ ಗೊತ್ತಿರೋರಲ್ಲಿ ಅಥವಾ ನಿಮಗ್ ಗೊತ್ತಿರೋರಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಅಂತ ಬಂದಾಗ ನಮ್ಮ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಅಯ್ಯೋ ಕ್ಯಾನ್ಸರ್ ಬಂತಲ್ಲ, ಇದನ್ನ ಗುಣಪಡಿಸೋದಕ್ಕಾಗತ್ತಾ, ಇದಕ್ಕೆ ಮೆಡಿಸನ್ ಸಿಗುತ್ತಾ? ಲಕ್ಷಾಂತರ ರೂಪಾಯಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಟ್ರೀಟ್ಮೆಂಟ್ ಕೊಡ್ಸಿದ್ರು ಅವ್ರು ಬದುಕ್ತಾರೋ ಇಲ್ವೋ ಅನ್ನೋ ಭಯ. ಇವಾಗ ನಾನು ಹೇಳೋ ವಿಷಯನ ನೀವು ಕೇಳಿದ್ರೆ ನೀವು ಸಾಕಾಗ್ತೀರಾ. ಹೌದು, ಯಾವುದೇ ಆಪರೇಷನ್ ಇಲ್ಲದೆ, ಯಾವುದೇ ಕೀಮೋಥೆರಪಿ ಇಲ್ಲದೆ ನಮ್ಮ ಪುರಾತನ ಆಯುರ್ವೇದಿಕ್ ಔಷಧಿ ಮತ್ತೆ ಅದರ ಚಿಕಿತ್ಸೆಯಿಂದ ಸ್ಟೇಜ್ 4 ಇರೋ ಕ್ಯಾನ್ಸರ್ ನ ಕೂಡ ಗುಣಪಡಿಸಬಹುದು. ನಂಬಕ್ಕೆ ಅಸಾಧ್ಯ ಅಲ್ವಾ? ಫಸ್ಟ್ ಇದನ್ನ ಕೇಳಿದಾಗ ನಾನು ನಂಬಿರ್ಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ತುಂಬಾ ನೋಡ್ತಾ ಇದ್ದೆ, ಪುನರ್ಜನ್ ಆಯುರ್ವೇದ ಅಂತ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ನವರು ನಮ್ಮ ಪುರಾತನ ಆಯುರ್ವೇದಿಕ್ ಔಷಧಿನ ಇಟ್ಕೊಂಡು ಕ್ಯಾನ್ಸರ್ ಅನ್ನೋ ಮಾರಿನ ಇವರು ಗುಣಪಡಿಸ್ತಾರಂತೆ. ಸ್ಟಾರ್ಟಿಂಗ್ ಕೇಳಿದಾಗ ನಾನು ನಂಬಿರ್ಲಿಲ್ಲ, ಏನೋ ಸುಮ್ನೆ ಸುಳ್ಳು ಹೇಳ್ತಾವ್ರೆ ಪ್ರಚಾರಕ್ಕೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಇದ್ರ ಬಗ್ಗೆ. ಅದಕ್ಕೋಸ್ಕರ ಇವತ್ತು ನಾನು ಇದು ಸತ್ಯನ ಅಥವಾ ಸುಳ್ಳು, ಇದನ್ನ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ನೋಡ್ಬೇಕು. ಇವ್ರೇನಾದ್ರೂ ಮೋಸ ಮಾಡ್ತಿದ್ದೀರಾ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕೋಸ್ಕರ ನಾನು ಇವತ್ತು ಒಬ್ಬ ಇನ್ವೆಸ್ಟಿಗೇಟರ್ ತರ ಆ ಹಾಸ್ಪಿಟ್ಲ್ಗೆ ಹೋಗಿ ವಿಚಾರಿಸ್ತೀನಿ. ಓಕೆ, ಇವಾಗ ಡೈರೆಕ್ಟ್ ಇಲ್ಲಿಂದ ಆ ಹಾಸ್ಪಿಟ್ಲ್ ಹತ್ರ ಹೋಗಿ ಸಿಗ್ತೀನಿ. ಹೋಗೋಣ ಬನ್ನಿ. ಓಕೆ, ಫೈನಲಿ ಬಂದ್ವಿ ಪುನರ್ಜನ್ ಆಯುರ್ವೇದ್ ಹಾಸ್ಪಿಟ್ಲ್ಗೆ. ಇದಿರೋದು 2nd ಫ್ಲೋರ್ ಅಲ್ಲಿ. ಇವಾಗ ಅಲ್ಲಿಗೆ ಹೋಗೋಣ, ಡಾಕ್ಟರ್ ಇರ್ತಾರೆ, ಅವ್ರ ಜೊತೆ ಮಾತಾಡೋಣ. ಬನ್ನಿ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಅವತಾರ್ ಶಿವ್ ಅಂತ, ನಾನೊಬ್ಬ ಯೂಟ್ಯೂಬರು. ಓಕೆ, ಡಾಕ್ಟರ್ ಸಿಗ್ತಾರ, ಮಾತಾಡ್ಬೋದು ಅವ್ರ ಜೊತೆ? ಮಾತಾಡ್ಬೋದು ಸರ್, ಸಿಗ್ತಾರೆ. ಓಕೆ, ಇಲ್ಲೆಲ್ಲ ಅಡ್ಮಿಷನ್ ಹೆಂಗ್ ಮೇಡಮ್ ಇಲ್ಲಿ? ಸರ್ ಇಲ್ಲಿ ಅಡ್ಮಿಷನ್ಸ್ ಇರೋದಿಲ್ಲ, ಡಾಕ್ಟರ್ ಜೊತೆ ಮಾತಾಡೋದಿರುತ್ತೆ, ಮೆಡಿಸಿನ್ಸ್ ಇರುತ್ತೆ. ಬರೋದು, ರಿಜಿಸ್ಟ್ರೇಷನ್ ಮಾಡೋದು, ಡಾಕ್ಟರ್ ಜೊತೆ ಮಾತಾಡಿ ಹೊರಡ್ಬೋದು ಸರ್. ಓಕೆ, ಇವಾಗ ಸಿಗ್ತಾರಲ್ಲ ಡಾಕ್ಟರ್? ಸಿಗ್ತಾರೆ ಸರ್, ಕೂತ್ಕೊಳ್ಳಿ, ಈಗಲೇ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲೊಬ್ರು ಪೇಷಂಟ್ ಅಲ್ಲ, ಪೇಷಂಟ್ ಕಡೆಯವರಿದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿ. ರವಿಕುಮಾರ್ ಅಂತ. ಹಾ ಸರ್. ಯಾವೂರಿಂದ ಬಂದಿರೋದು? ನಾವು ಗದಗ ಡಿಸ್ಟಿಕ್ ಗಜನಗರ ತಾಲೂಕು ಜಿಗೇರಿ ಗ್ರಾಮ ಸರ್. ಪೇಷಂಟ್ ನಿಮ್ಗೆ ಏನಾಗ್ಬೇಕು? ನಮ್ ತಂದೆಯವ್ರು ಸರ್. ಪೇಷಂಟ್ ಹೆಸರು ಏನು? ಶರಣಪ್ಪ ಗುರಿಕರ್ ಅಂತ ಹೇಳಿ ಸರ್. ಅವ್ರ ವಯಸ್ಸು? ಅವ್ರಿಗೆ 67 ಸರ್. ಅವ್ರಿಗೆ ಫಸ್ಟ್ ಯಾವಾಗ ಗೊತ್ತಾಗಿದ್ದು ಕ್ಯಾನ್ಸರ್ ಬಂದಿದೆ ಅಂತ? ಕ್ಯಾನ್ಸರ್ ಅಂತ ಏನ್ ಗೊತ್ತಿಲ್ಲ ಸರ್. ನಾವು ಅವ್ರಿಗೆ ಈ ಕಡೆ ಪಕಡಿ ನೋವು ಕುಂತತ್ ಅಂತ ಹೇಳಿದ್ರಿ, ಅಲ್ಲಿ ಲೋಕಲ್ ತೋರ್ಸಿದ್ವಿ. ಅವ್ರು ಹುಷಾರಾಗ್ಲಿಲ್ಲ. ಅಲ್ಲಿ ಹೋಗಿಂದ ಹಿಂಗ ಅದು ಬಯೋಪ್ಸಿ ಮಾಡಿದ್ರು ಸರ್. ಬಯೋಪ್ಸಿ ಮಾಡಿದ್ರಂದ್ರೆ ಹಿಂಗ ಅದು ಕ್ಯಾನ್ಸರ್ ಅಂತ ಪ್ರೂವ್ ಆಗೈತಿ, ನೀವು ಇಲ್ಲಿ ಆಪರೇಷನ್ ಮಾಡ್ಬೇಕಾಗತ್ತ ಹಂಗ ಹಿಂಗ ಅಂತ ಅಂದ್ರಿ. ಅಂದ್ಮೇಲೆ ನಾವ್ ಏನ್ ಮಾಡಿದ್ವಿ, ಹೌದನ್ ಸರ್ ಅಂತೇಳಿ ಮತ್ತೆ ಡಾಕ್ಟರ್ ಒಂದ್ 20 ದಿವಸ ರಜಾ ಹಾಕಿದ್ರು. ಅವ್ರು ಬೇರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ರಿ. ಬೇರೆ ಡಾಕ್ಟರ್ಗೆ ಹೇಳ್ತೀನಿ, ಅವ್ರ ಕಡೆಯಿಂದ ಮಾಡ್ಸ್ಕೊ ಅಂತೇಳಿ. ಅವರು ಒಂದು ಕಾರಣ ಅಂತ ಹೇಳಿ ಏನೇನು ಹೇಳಿದ್ರು, ನಮ್ಗೆ ಸರಿ ಅನ್ಸಲಿಲ್ರಿ. ಆ ಟೈಮ್ನಾಗ ನಾವು ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ರಿ. ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ ಟೈಮ್ನಾಗ ಒಂದ್ ಆಗ ಫೋನ್ ನೋಡ್ಕೊಂತ ಇದ್ರಿ. ಫೇಸ್ಬುಕ್ ಒಳಗೆ ನೋಡಿದ್ರಿ, ಇದು ಪುನರ್ಜನ್ ಅಂತ ಹೇಳಿ ಕಾಟ ಆರಾಮ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ವಿ ಸರ್. ಹೌದು ಸರ್, ನೋಡಿದ್ವಿ ಸರ್. ನಿರಂಜನ್ ಸರ್ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡಿರಲ್ಲ ಸರ್. ಅದೆಲ್ಲ ನೋಡ್ಕೊಂಡು ನಾವು ಆ ಕಾನ್ಫಿಡೆಂಟ್ ಮ್ಯಾಗ ನಾವು ಇಲ್ಲಿ ಬಂದ್ವಿ. ನಿಮ್ ತಂದೆಯವ್ರಿಗೆ ಇದಕ್ಕೂ ಮುಂಚೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ ಅಂತ ಹೇಳಿದಲ್ವಾ? ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಈ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ಅಥವಾ ಅದನ್ನ ನಿಲ್ಸಿ ಇದನ್ನ ಕೊಡ್ತಾ ಇದೀರಾ? ಇಲ್ಲ, ಇನ್ನು ಏನು ಆ ಟ್ರೀಟ್ಮೆಂಟ್ ಸುಮ್ಮನೆ ಟ್ಯಾಬ್ಲೆಟ್ ಕೊಟ್ಟಾರಿ, ಅವ್ನ್ ತಗೊಂತಿರ್ತೀವಿ ನಾರ್ಮಲ್. ಇಲ್ಲಿ ಬಂದಾಗ ಕೇಳಿದ್ರಿ ಸರ್ನ, ಆ ಟ್ರೀಟ್ಮೆಂಟ್ ಆದ್ಮೇಲೆ ನಮ್ಗೆ 1 ಅವರ್ ಬಿಟ್ಕಾಟ್ ನಮ್ ಮೆಡಿಸಿನ್ ನಮ್ ಟ್ರೀಟ್ಮೆಂಟ್ ಇದನ್ನ ಕೊಡ್ರಿ, ಟ್ಯಾಬ್ಲೆಟ್ ಕೊಡ್ರಿ ಅಂತ ಹೇಳಿದ್ರಿ. ಒಟ್ಟೊಟ್ಟಿಗೆ ಕೊಡ್ಬೇಕಂತ ಮತ್ತೆ ಈಗ ಕೊಡ್ಲೇಬೇಕಲ್ಲ ಸರ್, ತಗೊಂಡ್ರಿ ನಾವೀಗ. ಇವಾಗ ನಿಮ್ ತಂದೆಯವ್ರನ್ನ ಬೇರೆ ಕಡೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ರಿ ಅಲ್ವಾ? ಅಲ್ಲೆಲ್ಲ ಏನ್ ಹೇಳಿದ್ರು? ಏನ್ ಸರ್, ಅದು ಆಪರೇಷನ್ ಮಾಡ್ಬೇಕು, ಅದು ಗಡ್ಡೆ ಆಗೈತಲ್ಲ, ಅದು ಸೆಂಟರ್ ಒಂದು ಜಾಸ್ತಿ ಒಂದು ದೊಡ್ಡ ಗಡ್ಡೆ ಐತಿ, ಅದನ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರು ಸರ್ ಅಷ್ಟೇ. ಅದ್ ಆಪರೇಷನ್ ಮಾಡ್ಸಿಲ್ಲ ಇನ್ನ? ಇಲ್ಲ, ಮಾಡ್ಸಲಿಲ್ಲ ಸರ್ ನಾವು. ಅದು ಹಂಗ ಮತ್ತೆ ಕ್ಯೂ ಆಗುತ್ತಾ, ಹಂಗಾಗಿ ಹಿಂಗಾಗಿ ಒಂದ್ ಸ್ವಲ್ಪ ಏನ್ ತ್ರಾಸ ಆಗುತ್ತಾ, ಅದೆಲ್ಲ ತಡ್ಕೊಂತೀನಿ ಅಂತ ಅನ್ನೋದಿತ್ತಂದ್ರೆ ನೀವು ಮಾಡ್ಸ್ರಿ ಅಂತ. ಎಷ್ಟನೇ ಸ್ಟೇಜ್ ಅಲ್ಲಿ ಇದೆ ಅಂತ ಏನಾದ್ರು? 4ನೇ ಸ್ಟೇಜ್ ಅಂತ ಹೇಳಿ ಸರ್. ಬೇರೆ ಇವಾಗ ನಿಮ್ ತಂದೆಯವ್ರನ್ನ ಬೇರೆ ಬೇರೆ ದೊಡ್ಡ ಹಾಸ್ಪಿಟಲ್ ಗಳಿಗೆ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ನೀವು ಇಲ್ಲಿ ಪುನರ್ಜನಿಗೆ ಬರ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಇಲ್ಲಿ ಆಪರೇಷನ್ ಇರ್ಲಾರ್ದ ಟ್ರೀಟ್ಮೆಂಟ್ ಸಿಗುತ್ತಲ್ಲ ಸರ್, ತ್ರಾಸ ಕಡಿಮೆ ಆಗುತ್ತಲ್ಲ, ಅವ್ರಿಗೆ ನೋವು ಅನ್ನೋದು ಕಮ್ಮಿ ಆಗುತ್ತಲ್ಲ. ಹಂಗಾಗಿ ಇದು ಬೇರೆ ಟ್ಯಾಬ್ಲೆಟ್ ಮುಖಾಂತರ
ಕಡಿಮೆ ಆಗುತ್ತೆ ಅಂತಂದ್ರೆ ಮತ್ತೆ ಅದಕ್ಕೆ ಇದನ್ನ ನಾವು ಬಯಸಿದ್ವಿ ಸರ್. ಹ್ಮ್. ಇದನ್ನ ಕೊಡ್ಸಿದ್ರೆ ನಮ್ಮ ತಂದೆಯವರು ಆರಾಮ್ ಇರ್ತಾರ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ತಗೊಂಡಿವಿ ಸರ್. ಓಕೆ, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮನ್ನ ಮಾತಾಡ್ಸಿ ತುಂಬಾ ಖುಷಿ ಆಯ್ತು. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆಯವ್ರಿಗೆ ಆಗಿರೋದು ತುಂಬಾ ದುಃಖ ಆಗಿದೆ. ಸೊ ಏನ್ ಗೊತ್ತಾ, ನಿಮ್ ತಂದೆಯವ್ರಿಗೆ ನಾನ್ ಪರ್ಸನಲ್ ಆಗಿ ಹೇಳೋದು, ಮೊದ್ಲು ಕ್ಯಾನ್ಸರ್ ಅಂತ ಬಂದಾಗ ಕಾನ್ಫಿಡೆಂಟ್ ಆಗಿರೋದು ಕೇಳಿ. ಸೊ ಫಸ್ಟ್ ನಾವು ಅಂದ್ರೆ ಮನೆಯವರೆಲ್ಲ ಒಂದ್ ಆತರ ಪದೇ ಪದೇ ಹೇಳೋದ್ ಬೇಡ, ಆತರ ಒಂದು ಕಾಯಿಲೆ ಬಂದಾಗ ನಾವು ಏನ್ ಅನ್ಕೋತೀವಿ, ಅಯ್ಯೋ ಇದ್ ಬಂತು ಮುಗೀತು ನಮ್ಮ ಜೀವನ ಹಾಳಾಗೋಯ್ತು ಅನ್ಕೋತೀವಿ. ಅದನ್ನ ಬಿಟ್ಬಿಡಿ. ನಾವು ಫಸ್ಟ್ ಎಲ್ಲಿ ನಾವು ಕಾನ್ಫಿಡೆನ್ಸ್ ನ ಕಳ್ಕೊತೀವಿ ಅಲ್ಲೇ ನಾವು ಅರ್ಧ ಸತ್ತೋಗ್ತೀವಿ. ಹೌದೌದು ಸರ್. ಕಾನ್ಫಿಡೆಂಟ್ ಅನ್ನೋದೊಂದಿದ್ರೆ ಏನನ್ನಾರು ಗೆದ್ ಬರ್ಬೋದು. ಹೌದೌದು ಸೊ ನಿಮ್ ತಂದೆಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಗುಣ ಆಗ್ಲಿ ಅಂತ ಹೇಳ್ತಾ, ಧನ್ಯವಾದ. ಸೊ ನಿಮ್ಗೆ ಒಳ್ಳೇದಾಗ್ಲಿ. ಧನ್ಯವಾದ. ಓಕೆ, ನಮಸ್ತೆ ಮೇಡಮ್. ನನ್ನ ಹೆಸರು ಅವತಾರ್ ಶಿವ ಅಂತ, ಯೂಟ್ಯೂಬರು. ನಿಮ್ಮ ಹಾಸ್ಪಿಟಲ್ ಬಗ್ಗೆ ತುಂಬಾ ಕೇಳಿದ್ದೆ, ಸೋಷಿಯಲ್ ಮೀಡಿಯಾಗಳಲ್ಲೂ ನೋಡಿದ್ದೆ, ಪುನರ್ಜನ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ. ನಿಮ್ಮ ಹಾಸ್ಪಿಟಲ್ ಬಗ್ಗೆ ನನ್ಗೆ ಕೆಲವು ಕ್ವಶನ್ ಗಳಿದಾವೆ, ಅದನ್ನ ನಿಮ್ಮ ಹತ್ರ ಕೇಳ್ಬೋದಾ? ನನ್ನ ಮೊದಲನೇ ಕ್ವಶನ್, ಮಾಡರ್ನ್ ಟ್ರೀಟ್ಮೆಂಟ್ ಅಥವಾ ಇಂಗ್ಲಿಷ್ ಮೆಡಿಸನ್ ಏನಂತಾರೆ, ಅದಕ್ಕೂ ನಿಮ್ಮ ರಸಾಯನ ಮೆಡಿಸನ್ಗೂ ಇರೋ ಡಿಫ್ರೆನ್ಸ್ ಏನು? ಈ ಕ್ಯಾನ್ಸರ್ ಪೇಷಂಟ್ ಗಳಿಗೆ ನಿಮ್ಮ ಈ ಟ್ರೀಟ್ಮೆಂಟ್ ಯಾವ ತರ ವರ್ಕ್ ಮಾಡುತ್ತೆ? ನಮಸ್ತೆ, ನಾನು ಡಾಕ್ಟರ್ ರಶ್ಮಿ. ಮಾಡರ್ನ್ ಅಲ್ಲಿ ಇರೋದು ಏನ್ ಇದ್ರಲ್ಲಿಲ್ಲ ಅಂದ್ರೆ ಎರಡು ಡಿಫ್ರೆನ್ಸ್ ಮೇಜರ್ಲಿ. ಕಾಂಟೆಂಪರರಿ ಮೆಡಿಸಿನ್ಸ್ ಅಲ್ಲಿ ಕ್ಯಾನ್ಸರ್ ಸೆಲ್ಗಳೇನಿರುತ್ತೆ ಅದನ್ನ ಕೊಲ್ಲೋ ವ್ಯವಸ್ಥೆ ಇರುತ್ತೆ ಔಷಧಿಗಳಲ್ಲಿ. ನಾರ್ಮಲ್ ಟಿಶ್ಯೂಗಳೇನಿದೆ ಅದನ್ನ ಇಂಪ್ರೂವ್ ಮಾಡುವಂಥದ್ದು, ರಿಪೇರಿ ಮಾಡುವಂಥದ್ದು ಆ ಥರದ್ದು ಯಾವ್ದು ಮೆಕ್ಯಾನಿಸಮ್ ಇರೋದಿಲ್ಲ. ನಾವು ಕೊಡೋ ರಸಾಯನ ಆಯುರ್ವೇದ ಮೆಡಿಸಿನ್ಸ್ ಅಲ್ಲಿ ಒಂದು ಟಿಶ್ಯೂ ಮೆಟಬಾಲಿಸಮ್ ಅಂದ್ರೆ ಅದು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗ್ತಿರುತ್ತೆ ಕ್ಯಾನ್ಸರ್ ಅಂದ್ರೆ, ಅದನ್ನು ನಾರ್ಮಲೈಸ್ ಮಾಡುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಟಿಶ್ಯೂಗಳೇನ್ ಹಾರ್ಮ್ ಆಗ್ತಿರುತ್ತೆ ಡಿಸೀಸ್ ಇಂದ ಮತ್ತೆ ಟ್ರೀಟ್ಮೆಂಟ್ ಇಂದ, ಅದನ್ನ ಸರಿ ಮಾಡುವಂಥದ್ದು ಇರುತ್ತೆ. ಅಂದ್ರೆ ನಾವು ಧಾತು ಪೋಷಕಗಳು ಅಂತ ಹೇಳ್ತೀವಿ. ಅಂದ್ರೆ ನಮ್ ಬ್ಲಡ್, ಬೋನ್ ಮ್ಯಾರೋ, ಬೋನು ಎಲ್ಲ ಟಿಶ್ಯೂಗಳನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಅದು ಮೇಜರ್ ಡಿಫ್ರೆನ್ಸ್. ಟಿಶ್ಯೂಗಳಿಗೂ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮೆಡಿಸಿನ್ಸ್ ಅಲ್ಲಿ ಹೆಚ್ಚಾಗಿ ಸೈಡ್ ಎಫೆಕ್ಟ್ಸ್ ಗಳು ಕಾಣುವುದಿಲ್ಲ, ಮತ್ತೆ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಪೇಷಂಟ್ ಗಳಿಗೆ ಡೌಟ್ ಇರುತ್ತೆ, ಇವಾಗ ಆಲ್ರೆಡಿ ಪೇಷಂಟ್ ಗಳು ಕೀಮೋ ಅಥವಾ ರೇಡಿಯೇಷನ್ ಈ ತರ ಟ್ರೀಟ್ಮೆಂಟ್ ಗಳನ್ನ ತಗೋತಾ ಇರ್ತಾರೆ, ಅವರು ಅದನ್ನ ಬಿಟ್ಟು ಈ ಟ್ರೀಟ್ಮೆಂಟ್ ನ ತಗೋಬೇಕಾ ಅಥವಾ ಈ ಟ್ರೀಟ್ಮೆಂಟ್ ಜೊತೆಗೆ ಅದನ್ನ ತಗೋಬಹುದಾ? ರಸಾಯನ ಥೆರಪಿ ಅನ್ನೋದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಲ್ಲ, ಇದು ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಈಗ ಕೀಮೋಥೆರಪಿ, ರೇಡಿಯೇಷನ್ ತಗೊಂತಿದ್ದವರು ಕೂಡ ಈ ಟ್ರೀಟ್ಮೆಂಟ್ ನ ತಗೋಬಹುದು. ಸಡನ್ ಆಗಿ ಸ್ಟಾಪ್ ಮಾಡಿ ಇದನ್ನ ತಗೋಬೇಕು ಅನ್ನೋದಿಲ್ಲ. ಅದ್ರ ಜೊತೆ ಇದನ್ನು ತಗೋಬೇಕಾದ್ರೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ, ರಿಕವರಿ ಅನ್ನೋದು ನೋಡ್ತೀವಿ. ಸೊ ಪೇಷಂಟ್ ಎರಡನ್ನೂ ತಗೋಬಹುದು, ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರಲ್ಲ. ನಿಮ್ಮ ಹಾಸ್ಪಿಟಲ್ ಬಗ್ಗೆ 93% ಸಕ್ಸಸ್ ರೇಟ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಫೈನಲ್ ಸ್ಟೇಜ್ ಅಲ್ಲಿರೋ ಪೇಷಂಟ್ ಗಳು ಬರ್ತಾರೆ, ಅವರಿಗೆಲ್ಲ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ? ಕ್ಯಾನ್ಸರ್ ಯಾವುದೇ ಸ್ಟೇಜ್ ಇರಲಿ, ಅಂದ್ರೆ ಫಸ್ಟ್ ಸ್ಟೇಜ್ ಇರಲಿ, ಸೆಕೆಂಡ್ ಸ್ಟೇಜ್ ಇರಲಿ, ಥರ್ಡ್ ಸ್ಟೇಜ್ ಇರಲಿ, ಫೋರ್ತ್ ಸ್ಟೇಜ್. ಈಗ ಫೋರ್ತ್ ಸ್ಟೇಜ್ ಅಂತ ಅಂದ್ರೆ ಕ್ಯಾನ್ಸರ್ ಒಂದ್ ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡಿದೆ ಅಂತ ಅಷ್ಟೇ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಮೇನ್ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದೇನು, ರೋಗಿಯ ದೇಹವನ್ನ. ಸೊ ದೇಹನ ಅದು ತುಂಬಾ ವೀಕ್ ಮಾಡ್ತಾ ಇರುತ್ತೆ. ಸೊ ಯಾವಾಗ್ಲೂ ಕ್ಯಾನ್ಸರ್ ಕೋಶಗಳೇನಿದೆ ಅದು ನಾವು ತಿನ್ನೋ ಆಹಾರವನ್ನ ತಿನ್ಕೊಂಡು ಅದು ಬೆಳೆಯೋದಲ್ಲ, ಅದು ನಮ್ಮ ದೇಹವನ್ನ ತಿನ್ಕೊಂಡು ಬೆಳೀತಾ ಇರುತ್ತೆ. ಸೊ ಅದು ಫಸ್ಟ್ ಸ್ಟೇಜ್ ಆಗಲಿ ಫೋರ್ತ್ ಸ್ಟೇಜ್ ಆಗಲಿ, ಆ ಫೋರ್ತ್ ಸ್ಟೇಜ್ ಅಲ್ಲಿ ನಾವು ಒಂದು ಒಳ್ಳೆ ನಮ್ಮ ಮೆಡಿಸಿನ್ಸ್ ಇಂದ ಆ ದೇಹಕ್ಕೆ ಶಕ್ತಿ ಕೊಟ್ರೆ, ಬಲ ಕೊಟ್ರೆ, ಆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡಿದ್ರೆ ಖಂಡಿತವಾಗಿ ಫೋರ್ತ್ ಸ್ಟೇಜ್ ಅಲ್ಲೂ ಕೂಡ ಕ್ಯಾನ್ಸರ್ ನ ಒಂದು ಕಂಟ್ರೋಲ್ ಮಾಡಬಹುದು. ಪೇಷಂಟ್ ಗಳಿಗೆ ಮೊದಲನೇದಾಗಿ ಇಲ್ಲಿ ಬರೋದಕ್ಕೂ ಮುಂಚೆ ಒಂದು ಭಯ ಇರುತ್ತೆ, ಯಾವುದು ನೋವು ಅನ್ನೋ ಭಯ ಇರುತ್ತೆ. ಹಾಗಾಗಿ ಇಲ್ಲಿ ಬಂದ ಮೇಲೆ ಆ ನೋವು ಎಷ್ಟು ಬೇಗ ವಾಸಿ ಆಗುತ್ತೆ? ಕ್ಯಾನ್ಸರ್ ವಿಷಯದಲ್ಲಿ ಎರಡು ತರ ಪೇನ್ ಇರುತ್ತೆ. ಒಂದು ಡಿಸೀಸ್ ಇಂದ ಒಳಗಡೆ ಗಡ್ಡೆ ಇರೋದ್ರಿಂದ ಅದು ಆ ಕಡೆ ಈ ಕಡೆ ನರಗಳಿಗೆ ಅಥವಾ ಆರ್ಗನ್ ಗಳಿಗೆ ಪ್ರೆಷರ್ ಹಾಕಿ ನೋವು ಬರ್ತಾ ಇರುತ್ತೆ. ಇನ್ನೊಂದು ಟ್ರೀಟ್ಮೆಂಟ್ ಇಂದ ಪೇನ್ ಇರುತ್ತೆ. ಅಂದ್ರೆ ನಾವಾಗ್ಲೇ ಡಿಸ್ಕಸ್ ಮಾಡ್ದಂಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರದ್ದೇ. ಅದು ಆ ಸೈಡ್ ಎಫೆಕ್ಟ್ ಗಳು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಪೇಷಂಟ್ ತಡ್ಕೊಳಕ್ ಅಷ್ಟು ಸುಲಭವಾಗಿರಲ್ಲ. ಸೊ ಅದೆರಡು ತರ ಪೇನ್ ಗಳಿರುತ್ತೆ. ನಮ್ಮ ಹತ್ರ ಪೇಷಂಟ್ ಬಂದಾಗ ಮೆಡಿಸಿನ್ ಇಂದ ಯಾವುದೇ ರೀತಿ ಪೇನ್ ಇಂಡ್ಯೂಸ್ ಆಗಲ್ಲ. ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನು ಇಲ್ಲದೆ ಇರೋದ್ರಿಂದ ಆ ಮೆಡಿಸಿನ್ ಇಂದ ಯಾವ್ದೋ ಒಂದು ತೊಂದರೆ ಆಯ್ತು, ಲೂಸ್ ಮೋಷನ್ ಆಯ್ತು, ಹೊಟ್ಟೆ ನೋವು ಬಂತು, ಇಂಥದ್ದು ಯಾವ್ದು ಇರೋದಿಲ್ಲ. ಪೇನ್ಲೆಸ್ ಟ್ರೀಟ್ಮೆಂಟ್ ಇದು. ನಾವು ಇಂಟರ್ನಲಿ ಓರಲ್ ಮೆಡಿಕೇಶನ್ಸ್ ಕೊಡೋದು. ಮತ್ತೆ ಕಾಯಿಲೆಯಿಂದ ಬರೋ ಪೇನ್ ಏನಿದೆ ಅದು ಕಾಯಿಲೆ ಕಡಿಮೆ ಆಗ್ತಾ 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 ಗ್ರಾಜುವಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇವಾಗ ಕ್ಯಾನ್ಸರ್ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯಾನ್ಸರ್ ಮತ್ತೆ ಬರ್ದೇ ಇರೋ ಚಾನ್ಸಸ್ ಇರುತ್ತಾ? ಇದು ರಸಾಯನ ಮೋಡ್ ಆಫ್ ಪ್ರಿಪೇರ್ ಮಾಡಿರೋದು. ದ ಮೈನ್ ಗೋಲ್ ಬಂದ್ಬಿಟ್ಟು ಇದು ರಿಯಕರೆನ್ಸ್ ಆಗದೆ ಇರೋ ತರ ಕಂಟ್ರೋಲ್ ಮಾಡ್ಕೊಂಡು, ಬೇರೆ ತರ ಹರಡಿದಂಗ್ ಕಂಟ್ರೋಲ್ ಮಾಡ್ಕೊಂಡು ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ನ ಜಾಸ್ತಿ ಮಾಡೋದು ಅಂತ. ರಿಯಕರೆನ್ಸ್ ಚಾನ್ಸಸ್ ಅನ್ನೋದು ಕಮ್ಮಿ ಇರುತ್ತೆ ಇದರಲ್ಲಿ. ಮತ್ತೆ ಫೈನಲಿ ನಮ್ಮ ವೀಕ್ಷಕರಿಗಾಗ್ಲಿ ಅಥವಾ ನೋಡುವಂತ ಹಲವಾರು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಇದು ತುಂಬಾನೇ ಅಗತ್ಯವಾದ ಇನ್ಫಾರ್ಮೇಶನ್. ಸೊ ತುಂಬಾ ಜನ ಕ್ಯಾನ್ಸರ್ ಅಂದಾಗ ದುಡ್ಡು ಜಾಸ್ತಿ ಆಗುತ್ತೆ, ಅವ್ರ ಮೇನ್ ತಲೆಯಲ್ಲಿ ಬರೋದೇ ಅದು. ಕ್ಯಾನ್ಸರ್ ಅಂತ ಬಂದಾಗ ನಾವು ತುಂಬಾ ತೀರಾ ಬಡವರು, ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅವರ ತಲೆಯಲ್ಲಿ ಬರುತ್ತೆ. ಇಲ್ಲಿಗೆ ಬಂದಾಗ ಅವ್ರಿಗೆ ನಿಮ್ಮ ರೀಸನಬಲ್ ಪ್ರೈಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಕಾಂಟೆಂಪರರಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಎಲ್ಲೆಲ್ಲಿದೆ ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಇದೆ.
ಟ್ರೀಟ್ಮೆಂಟ್. ಥ್ಯಾಂಕ್ ಯು ಮೇಡಮ್. ನಂದು ಏನೇನು ಕ್ವಶನ್ಗಳಿದಾವೆ, ನನ್ನ ಏನು ಡೌಟ್ಸ್ ಇದಾವೆ ಅದಕ್ಕೆಲ್ಲ ನನಗೆ ಆನ್ಸರ್ ಸಿಕ್ಕಿದೆ. ತುಂಬಾ ಥ್ಯಾಂಕ್ ಯು. ನಮಸ್ತೆ. ಇಷ್ಟೊತ್ತು ಡಾಕ್ಟರ್ ಹತ್ರ ಮಾತಾಡಿಸ್ದೆ. ಅವ್ರು ಹೇಳಿದ ವಿಷಯ ಮತ್ತೆ ಒಳಗಡೆ ಪೇಷಂಟ್ ಮುಖದಲ್ಲಿರೋ ಆನಂದದಿಂದ ನನ್ನ ಇನ್ವೆಸ್ಟಿಗೇಷನ್ ಏನಿತ್ತು ಅದು ಫುಲ್ ಕಂಪ್ಲೀಟ್ ಆಯ್ತು. ನಾನು ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಂದು ಒಂದು 5 ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಅದನ್ನ ಹೇಳ್ತೀನಿ ಕೇಳ್ರಿ. ಪಾಯಿಂಟ್ ನಂಬರ್ 1, ಅತ್ಯಧಿಕ ಸಕ್ಸಸ್ ರೇಟು. ಯಾವುದೇ ಹಾಸ್ಪಿಟಲ್ಗೆ ಸಿಗದೆ ಇರೋ ಸಕ್ಸಸ್ ರೇಟು ಈ ಹಾಸ್ಪಿಟಲ್ಗೆ ಸಿಕ್ಕಿದೆ. ಮತ್ತೆ 4th ಸ್ಟೇಜ್ ಅಲ್ಲಿರೋ ಪೇಷಂಟ್ ಗಳು ಕೂಡ, ಹಾಗೆ ಹಾಸಿಗೆಯಿಂದ ಎದ್ದೇಳಕ್ ಆಗದೆ ಇರೋ ಪೇಷಂಟ್ ಗಳು ಕೂಡ ಇಲ್ಲಿಂದ ರಿಕವರಿ ಆಗಿ ಹೋಗಿದ್ದಾರೆ. ಜೊತೆಗೆ ಇಲ್ಲಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಮೈಂಡ್ ಬ್ಲೋಯಿಂಗ್ ಆಗುತ್ತೆ ಗೈಸ್. ಪಾಯಿಂಟ್ ನಂಬರ್ 2, ಇದು ಸಂಪೂರ್ಣ ನೋವು ರಹಿತ. ಕ್ಯಾನ್ಸರ್ ಅಂತ ಬಂದಾಗ ನೋವಾಗೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಹಾಸ್ಪಿಟಲ್ ಅಲ್ಲಿ ಯಾವುದೇ ನೋವಿಲ್ಲದೆ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾರೆ. ಯಾವ ತರ ಬರೀ ಆಯುರ್ವೇದ ಮೆಡಿಸಿನ್ ಗಳನ್ನ ಕೊಟ್ಟು ಆ ಕ್ಯಾನ್ಸರ್ ರೋಗಿಗಳು ಏನಿದ್ದಾರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋ ಕೆಲಸ ಇಲ್ಲಾಗ್ತಾ ಇದೆ. ಪಾಯಿಂಟ್ ನಂಬರ್ 3, ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇಂಗ್ಲಿಷ್ ಮೆಡಿಸನ್ ತಗೊಳ್ತಾ ಇರೋರು ಅದನ್ನ ನಿಲ್ಸಿ ಈ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದ್ರ ಜೊತೆಗೆ ಆ ಟ್ರೀಟ್ಮೆಂಟ್ ತಗೋಬೋದಾ ಅಂತ. ಸೊ ಒಟ್ಟಿಗೆ ತಗೋಬಹುದು. ನೀವು ಇಂಗ್ಲಿಷ್ ಮೆಡಿಸನ್ ತಗೋತಿರೋರು ಜೊತೆಗೆ ಇದನ್ನ ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಜೊತೆಗೆ ನೀವು ಬೇಗ ಹುಷಾರಾಗ್ತೀರಾ. ಪಾಯಿಂಟ್ ನಂಬರ್ 4, ರೂಟ್ ಕಾಸ್ ಟ್ರೀಟ್ಮೆಂಟ್. ಇವರು ಬಳಸೋದು ರಸಾಯನ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇದು ಟೆಂಪರರಿ ಅಲ್ಲ. ನಮ್ಮ ಬಾಡಿಯಲ್ಲಿ ಡ್ಯಾಮೇಜ್ ಆಗಿರೋ ಸೆಲ್ಸ್ ನ ರಿಪೇರಿ ಮಾಡಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡಿ ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಬರ್ದೇ ಇರೋ ತರ ಇದು ತಡೆಯುತ್ತೆ. ಪಾಯಿಂಟ್ ನಂಬರ್ 5, ಕೊನೆ ಪಾಯಿಂಟ್. ಸೊ ಕಡಿಮೆ ಖರ್ಚು, 1 ದಿನದ ಖರ್ಚು. ಆ ಖರ್ಚನ್ನ ಇಟ್ಕೊಂಡು ಈ ಹಾಸ್ಪಿಟಲ್ ಅಲ್ಲಿ ತಿಂಗಳಾನ್ಗಟ್ಲೆ ಟ್ರೀಟ್ಮೆಂಟ್ ತಗೋಬಹುದು. ಕಡಿಮೆ ಖರ್ಚಲ್ಲಿ ಬಡವರಿಗೆ ಟ್ರೀಟ್ಮೆಂಟ್ ಕೊಡೋ ಜಾಗ ಅಂದ್ರೆ ಅದು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಓಕೆ, ನೋಡಿದ್ರಲ್ಲ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಇಲ್ಲಿಗೆ ಬರೋ ಕ್ಯಾನ್ಸರ್ ಪೇಷಂಟ್ಗಳು, ಇಲ್ಲಿ ಡಾಕ್ಟರ್ಗಳು ಏನ್ ಹೇಳ್ತಾರೆ ಎಲ್ಲಾನು ನಿಮ್ಗೆ ತೋರಿಸಿದೀನಿ ಒಬ್ಬ ಇನ್ವೆಸ್ಟಿಗೇಟರ್ ತರ ಬಂದು. ಸೊ ನಾನು ಹೇಳೋದು ಇಷ್ಟೇ, ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಅಥವಾ ನಿಮ್ಮ ಸರ್ಕಲ್ ಗಳಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಬಂದ್ರೆ ಅವ್ರನ್ನ ಮೊದಲು ಇಲ್ಲಿ ಕರ್ಕೊ ಬನ್ನಿ. ಅಥವಾ ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಒಂದು 4 ಜನ ಅಂದ್ರೆ ಯಾರಿಗೆ ಉಪಯೋಗ ಆಗುತ್ತೋ, ಕ್ಯಾನ್ಸರ್ ಬಂದಿರುತ್ತೋ ಅಂತವ್ರಿಗೆ ಶೇರ್ ಮಾಡಿ. ನಿಮ್ಮಿಂದ ಒಂದು ಜೀವ ಉಳ್ದಂಗಾಗುತ್ತೆ. ಸೊ ಇದನ್ನ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಒಪ್ಕೊಂಡಿದ್ದೆ ಅದಕ್ಕೋಸ್ಕರ ಪ್ರಮೋಷನ್ಗೆ. ಏನಂದ್ರೆ ಇದು ಒಂದು ಒಳ್ಳೆ ಕೆಲಸ. ನನ್ನಿಂದ ಒಂದು ಜೀವ, ಇದು ಒಂದು 1000 ಜನ ನೋಡ್ತಾರೆ ಅಂದ್ರೆ ಒಂದು 10 ಜನ ಕ್ಯಾನ್ಸರ್ ಬಂದಿರೋ ಪೇಷಂಟ್ ಗಳಲ್ಲಿ ಒಬ್ಬರಿಗೆ ತಲುಪಿ ಆ ಜೀವ ಬದುಕಿದ್ರೆ ನಾನು ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತ ನಾನು ತಿಳ್ಕೊತೀನಿ. ಇದಿಷ್ಟೇ ಅಲ್ಲದೆ ಇದು ಬೆಂಗಳೂರು ಮಾತ್ರ ಅಲ್ಲ, ಚೆನ್ನೈಯಲ್ಲಿದೆ, ಹೈದರಾಬಾದ್ ಅಲ್ಲಿದೆ, ಮತ್ತೆ ದೆಹಲಿಯಲ್ಲಿದೆ. ಸೊ ಹೀಗೆ ನಮ್ಮ ಇಂಡಿಯಾದಲ್ಲಿ ಹಲವಾರು ಕಡೆ ಈ ಒಂದು ಬ್ರಾಂಚ್ ಗಳಿದಾವೆ. ನಿಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ಗಳನ್ನ ತಗೋಬಹುದು. ಜೊತೆಗೆ ಇವ್ರದೇ ಪುನರ್ಜನ್ ಆಯುರ್ವೇದ ಅಂತ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅಲ್ಲಿ ಇಲ್ಲಿಗೆ ಬರೋ ಪೇಷಂಟ್ ಗಳು ತಮ್ಗಾಗಿರೋ ಅನುಭವಗಳನ್ನ, ಇಲ್ಲಿ ಟ್ರೀಟ್ಮೆಂಟ್ ಯಾವ ತರ ಕೊಡ್ತಾರೆ ಅನ್ನೋ ಸಲಹೆಗಳು ಎಲ್ಲಾನು ಅದರಲ್ಲಿ ಹೇಳ್ಕೊಂಡಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ ಅಥವಾ ಏನಾದ್ರು ತಿಳ್ಕೊಬೇಕು ಅಂತ ಅನ್ಸಿದ್ರೆ ಹೋಗಿ ಆ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನೀವು ತಿಳ್ಕೊಬಹುದು. ಆರೋಗ್ಯವೇ ಭಾಗ್ಯ, ತಡ ಮಾಡಬೇಡಿ, ಬೇಗ ಬಂದು ನಿಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ದಯವಿಟ್ಟು ಅವ್ರಿಗೆ ವಾಟ್ಸ್ಆಪ್ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಂತ ಹೇಳ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.